ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಪ್ರೀತಿಯ ಗೆಳತಿಯರಿಗೆಲ್ಲ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಅಂದ ಹಾಗೆ ಗೆಳತಿಯರ ಇವತ್ತಿನ ಕಾರ್ಯಕ್ರಮದ ವಿಶೇಷ, ಇದೇ ಏಪ್ರಿಲ್ 17ರಂದು ರಾಮನವಮಿ, ಶ್ರೀರಾಮನ ಜನ್ಮ ದಿನೋತ್ಸವ ಆಚರಣೆ. ಈ ಸಂದರ್ಭದಲ್ಲಿ ಮಡಿಕೇರಿಯ ಶ್ರುತಿ ಲಯ ತಂಡದವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ. ರೇಡಿಯೋ ಆಲಿಸ್ತಾ ಇರುವ ನಮ್ಮ ಎಲ್ಲ ಶ್ರೋತೃ ಬಂಧುಗಳಿಗೂ ಶ್ರುತಿ ಲಯ ತಂಡದಿಂದ ಶ್ರೀರಾಮನವಮಿಯ ಶುಭಾಶಯಗಳು. ಆತ್ಮೀಯ ಬಂಧುಗಳೇ, ಶ್ರೀರಾಮ ಭಾರತೀಯರಿಗೆ ಪೂಜನೀಯ ವ್ಯಕ್ತಿ. ರಾಮನ ಹುಟ್ಟು, ಬದುಕು ಮತ್ತು ಆದರ್ಶಗಳನ್ನು ಸ್ಮರಣೆಗೆ ತಂದುಕೊಂಡು ಶ್ರೀರಾಮನವಮಿಯ ಮಹತ್ವವನ್ನು ಈಗ ತಿಳಿದುಕೊಳ್ಳೋಣ. ನಮ್ಮ ಬದುಕಿನ ವಿಘ್ನಗಳನ್ನು, ಯಾವುದೇ ರೀತಿಯ ಸಂಕಷ್ಟಗಳನ್ನು ನಿವಾರಿಸುವ ದೇವರು ಗಣೇಶ. ಎಲ್ಲ ಸತ್ಕಾರ್ಯಗಳ ಆರಂಭ ಗಣೇಶನಿಗೆ ಸಲ್ಲಿಸುವ ಅಗ್ರಪೂಜೆಯೊಂದಿಗೆ. ಈಗ ಗಣೇಶ ಸ್ತುತಿ. ಹೇರಂಬ ಅಂಬಾಸುತ. ಹೇರಂಬ ಅಂಬಾಸುತ ಕುಂಭ ಪುರುಷ, ಹೇರಂಬ ಅಂಬಾಸುತ ಕುಂಭ ಪುರುಷ, ಹೇಮಾಂಗ ಹಸ್ತಿ ಮುಖ ಹೇ ಪುಣ್ಯ ಚರಿತ, ಹೇರಂಬ ಅಂಬಾಸುತ ಕುಂಭ ಪುರುಷ. ವಂದೇಂದು ಶಾಪ ಪ್ರದಾಯೇ ಕದಂತ, ವಂದೇಂದು ಶಾಪ ಪ್ರದಾಯೇ ಕದಂತ, ವಂದೇ ಪಾಶಾಂಕುಶ ಆನಂದ ರೂಪ, ವಂದೇ ಪಾಶಾಂಕುಶ ಆನಂದ ರೂಪ, ಹೇರಂಬ ಅಂಬಾಸುತ ಕುಂಭ ಪುರುಷ. ಶಂಕರನ ಪ್ರಿಯ ಸುತನೆ ಓಂಕಾರ ಮೂರುತಿ, ಸಂಕರ್ಷಣ ಜಪವ ದೇವಾಗ್ರ ಪೂಜಿತನೆ, ಶಂಕರನ ಪ್ರಿಯ ಸುತನೆ ಓಂಕಾರ ಮೂರುತಿ, ಸಂಕರ್ಷಣ ಜಪವ ದೇವಾಗ್ರ ಪೂಜಿತನೆ, ಬ್ರಹ್ಮವಟು ರೂಪಿ ಶಿವನಾತ್ಮಲಿಂಗವ ಪೊರೆವೆ, ಬ್ರಹ್ಮವಟು ರೂಪಿ ಶಿವನಾತ್ಮಲಿಂಗವ ಪೊರೆವೆ, ಬ್ರಹ್ಮಾಂಡ ದೇಹಿ ಭ್ರಮಿತ ದೇಹ ರೂಪ, ಬ್ರಹ್ಮಾಂಡ ದೇಹಿ ಭ್ರಮಿತ ದೇಹ ರೂಪ, ಹೇರಂಬ ಅಂಬಾಸುತ ಕುಂಭ ಪುರುಷ. ಸಿದ್ಧಿದಾಯಕನೆ ವಿಘ್ನಗಳ ಕಳೆ ಕಳೆದು ಪೊರೆಯುವೆ ಶ್ವಂಭರನೆ ಗಜಮುಖನೆ ಗಣಪತಿಯೇ, ಪೊರೆ ಸಿದ್ಧಿದಾಯಕನೆ ವಿಘ್ನಗಳ ಕಳೆ ಕಳೆದು ಪೊರೆಯುವೆ ಶ್ವಂಭರನೆ ಗಜಮುಖನೆ ಗಣಪತಿಯೇ, ವಕ್ರತುಂಡನೆ ಶುಕ್ರ ದೇವಾದಿ ವಂದಿತನೇ, ವಕ್ರತುಂಡನೆ ಶುಕ್ರ ದೇವಾದಿ ವಂದಿತನೆ, ವಿಕ್ರಮನೆ ಕರಿಮುಖನೆ ಕರವ ಮುಗಿವೆನು ಪಾಹಿ, ವಿಕ್ರಮನೆ ಕರಿಮುಖನೆ ಕರವ ಮುಗಿವೆನು ಪಾಹಿ, ಹೇರಂಬ ಅಂಬಾಸುತ ಕುಂಭ ಪುರುಷ. ಆ
ಕಾಯೋ ಕರುಣಾಳುವೆ ಕಾಯೋ ಭಕುತರ ದೊರೆ ಕಾಯೋ ಕೃಷ್ಣನ ಕರುಣೆ ಕೊನೆಗೊಳ್ಳದಂತೆ ಕಾಯೋ ಕರುಣಾಳುವೆ ಕಾಯೋ ಭಕುತರ ದೊರೆ ಕಾಯೋ ಕೃಷ್ಣನ ಕರುಣೆ ಕೊನೆಗೊಳ್ಳದಂತೆ ಕಮಲಲೋಚನ ವಿಷ್ಣು ಮೂರುತಿಯು ಅಜಭವರು ಕಮಲಲೋಚನ ವಿಷ್ಣು ಮೂರುತಿಯು ಅಜಭವರು ಕಾಮವರ್ಧನ ನಿನ್ನ ದಿನ ದಿನವು ನೆನೆವರು ಕಾಮವರ್ಧನ ನಿನ್ನ ದಿನ ದಿನವು ನೆನೆವರು ಹೇರಂಬ ಅಂಬ ಸುತ ಕುಂಭ ಪುರುಷ ಹೇಮಾಂಗ ಹಸ್ತಿ ಮುಖ ಹೇ ಪುಣ್ಯ ಚರಿತ ಹೇರಂಬ ಅಂಬ ಸುತ ಕುಂಭ ಪುರುಷ ನನಗೆ ಗೊತ್ತಿರೋ ಹಾಗೆ ಶ್ರೀರಾಮನವಮಿಯನ್ನು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಆಚರಿಸ್ತಾರೆ. ಇದನ್ನು ಚೈತ್ರ ನವರಾತ್ರಿಯ ನವಮಿ ಅಂತ ಕೂಡ ಕರೀತಾರೆ. ಹೌದು ಸ್ವಾತಿ, ಯುಗಾದಿಯ ನಂತರದ ಈ 9 ದಿನಗಳ ಆಚರಣೆಯನ್ನೇ ರಾಮೋತ್ಸವ ಅಂತ ಹೇಳ್ತಾರೆ ಅಲ್ವಾ. ಸಾಮಾನ್ಯವಾಗಿ ಈ ಎಲ್ಲ ದಿನಗಳಂದು ಎಲ್ಲ ದೇವಸ್ಥಾನಗಳಲ್ಲಿ ರಾಮಾಯಣವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸುತ್ತಾರೆ. ಈಗ ನಾವು ರಾಮ ಭಜನೆ ಮಾಡೋಣವಾ? ರಾಮ ವಂದನೆ ಶ್ರೀ ರಘು ರಾಮ ವಂದನೆ ರಾಮ ವಂದನೆ ಶ್ರೀ ರಘು ರಾಮ ವಂದನೆ ಪ್ರೇಮಿತ ಜನರನು ಪೊರೆಯಲಾಗಿ ರಘು ರಾಮ ವಂದನೆ ಶ್ರೀ ರಘು ರಾಮ ವಂದನೆ ಸೀತೆಯ ಸಹಿತ ಲಕ್ಷ್ಮಣರೊಡಗೂಡಿ ಸೀತೆಯ ಸಹಿತ ಲಕ್ಷ್ಮಣರೊಡಗೂಡಿ ಸ್ವಾನಂದದಿ ದಿಗ್ವಿಜಯವ ಮಾಡಿ ಸ್ವಾನಂದದಿ ದಿಗ್ವಿಜಯವ ಮಾಡಿ ರಾಮ ಬಂದನೆ ಶ್ರೀ ರಘು ರಾಮ ಬಂದನೆ ಅವಧಿಯು ಮುಗಿಯಲು ಹಸುವ ತೊರೆವನೆಂದು ಅವಧಿಯು ಮುಗಿಯಲು ಹಸುವ ತೊರೆವನೆಂದು ತವ ಕರಿ ಭರತನ ಪಾಲಿಸಲಿಕ್ಕೆ ತವ ಕರಿ ಭರತನ ಪಾಲಿಸಲಿಕ್ಕೆ ರಾಮ ಬಂದನೆ ಶ್ರೀ ರಘು ರಾಮ ಬಂದನೆ ಸಾಕೇತ ಪುರಪತಿ ಸಾಂಗತ್ಯ ಲೋಲನಾಗಿ ಸಾಕೇತ ಪುರಪತಿ ಸಾಂಗತ್ಯ ಲೋಲನಾಗಿ ಸಾಕುವ ಜಗಗುರು ಮಹಿಪತಿ ಪ್ರಭುವು ಸಾಕುವ ಜಗಗುರು ಮಹಿಪತಿ ಪ್ರಭುವು ರಾಮ ಬಂದನೆ ಶ್ರೀ ರಘು ರಾಮ ಬಂದನೆ ರಾಮ ಬಂದನೆ ಶ್ರೀ ರಘು ರಾಮ ಬಂದನೆ
ಅಂದ ಹಾಗೆ ಶ್ರೀರಾಮಚಂದ್ರನು ದಶರಥ ಮತ್ತು ಕೌಸಲ್ಯೆಯ ಮಗನಾಗಿ ಅಯೋಧ್ಯೆಯಲ್ಲಿ ಜನಿಸಿದ ದಿನವೇ ಶ್ರೀರಾಮನವಮಿ. ಶ್ರೀರಾಮಚಂದ್ರನು ಮಹಾವಿಷ್ಣುವಿನ 7ನೇ ಅವತಾರವಾಗಿ ಮಧ್ಯಾಹ್ನದ ವೇಳೆ ಕರ್ಕಾಟಕ ಲಗ್ನದಲ್ಲಿ ಜನಿಸಿದ ಎಂದು ಪುರಾಣಗಳು ಸಾರುತ್ತವೆ. ಉಳಿದ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ಮೊದಲು ಒಂದು ರಾಮಭಜನೆ ಮಾಡೋಣವೇ? ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ನೇಮದಿಂದ ಭಜಿಸುವವರ ಕಾಮಿತಗಳ ಕೊಡುವ ನಾಮ ಸೀತಾರಾಮ ರಾಮ 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 ಎನ್ನಿರೋ. ಭರದಿಯಮನ ಭಟರು ಬಂದು ಹೊರಡು ಎಂದು ಮೆಟ್ಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ಬಾರದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕಿದಾಗ ಸಿಂಧು ಸುತೆಯ ಪತಿಯ ನಾಮ ಅಂದಿಗೊದಗಲರಿಯದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ಶ್ವಾಸೋಚ್ಛ್ವಾಸವೆರಡು ಕಂಠವಾಸವಾಗಿ ಸಿಲುಕಿದಾಗ ವಾಸುದೇವ ಕೃಷ್ಣ ನಾಮ ಆ ಸಮಯ ಕೊದಗದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ಶೃಂಗಾರದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಕಂಗಳಿಗಾತ್ಮ ಸೇರಿದಾಗ ಶ್ರೀರಂಗನಾಮ ಒದಗದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ವಾತ ಪಿತ್ತವೆರಡು ಕೂಡಿ ಶ್ಲೇಷ್ಮ ಬಂದು ಒದಗಿದಾಗ ಧಾತು ಕುಂದಿದಾಗ ರಘುನಾಥ ಧ್ಯಾನ ಒದಗದು. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ಕಲ್ಲಿನಂತೆ ಇರುವ ಜೀವನಿಲ್ಲದಂತೆ ಮರಣ ವೇಳೆ ಪುಲ್ಲನಾಭ ಕೃಷ್ಣನೆಂಬ ಸೊಲ್ಲು ಬಾಯಿಗೊದಗದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನೆ ಮಾಡಿ ಬಿಟ್ಟು ಹೋಗುವ ಸಮಯ ಪುರಂದರ ವಿಠಲ ನಾಮ ಒದಗದಯ್ಯ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ರಾಮ 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 ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ರಾಮ ಎನ್ನಿರೋ ರಾಮ ಎನ್ನಿರೋ. ಜನವರಿ 22ನೇ ತಾರೀಖು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದ ಬಾಲರಾಮನ ಮಂದಿರದಲ್ಲಿ ನಮ್ಮ ಕನ್ನಡ ನಾಡಿನ ಶ್ರೀ ಗಜಾನನ ಶರ್ಮಾರ ರಚನೆಯ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವ ಭಕ್ತಿಗೀತೆ ಪ್ರಸಾರವಾಗಿದ್ದು ಹೆಮ್ಮೆಯ ಸಂಗತಿ ಅಲ್ವಾ? ನಾವು ಈಗ ಅದೇ ಹಾಡನ್ನು ಹಾಡೋಣವೇ? ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆ
ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ. ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಕೌಸಲ್ಯೆಯಾಗುವೆನು ಮಡಿಲಲಿಡು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ, ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾನು ಸೌಮೇತ್ರಿ ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಘುರಾಮ 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 ರಾಮ. ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ, ಮುಡಿಯಲ್ಲಿ ಅಡಿಯ ನಿಡು ನಾ ಹಲ್ಲೆ ರಾಮ, ನಾ ವಿಭೀಷಣ ಶರಣು ಭಾವ ಕೊಡು ರಾಮ, ನನ್ನೊಳಿಹ ರಾವಣಗೆ ಸಾವ ಕೊಡು ರಾಮ, ಕಣ್ಣೀರ ಕರೆಯುವೆನು ನನ್ನತನ ಕಳೆ ರಾಮ, ಕಣ್ಣೀರ ಕರೆಯುವೆನು ನನ್ನತನ ಕಳೆ ರಾಮ, ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ, ರಘುರಾಮ 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 ರಾಮ. ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣನೀ ಪ್ರಕಟನೀ ಆನಂದ ರಾಮ, ಹರನೀನೆ ಹರಿನೀನೆ ಬ್ರಹ್ಮನೀ ರಾಮ, ಹರನೀನೆ ಹರಿನೀನೆ ಬ್ರಹ್ಮನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ, ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ.
ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ ಅಂತೆ. ಹೌದು, ಅದೇ ರೀತಿ ಶ್ರೀರಾಮನವಮಿಯ ದಿನ ಶ್ರೀರಾಮ ತತ್ವವು ದಿವಸಕ್ಕಿಂತ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತೆ. ಹೀಗಾಗಿ ಈ ದಿನ ರಾಮನಾಮ ಜಪ, ಶ್ರೀರಾಮನ ಉಪಾಸನೆಯನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನವನ್ನು ಪಡಿಬಹುದು ಅಂತ ನಂಬಿಕೆ ಇದೆ. ಹಾಗಾದರೆ ನಾವು ಒಂದು ರಾಮನಾಮವನ್ನು ಹಾಡೋಣವೇ? ರಾಮ ಸ್ಮರಣೆಯಿಂದ ಸಕಲ ಪಾಪಹರ, ರಾಮ ರಾಮ ಎನ್ನಿರೋ. ರಾಮ ಸ್ಮರಣೆಯಿಂದ ಸಕಲ ಪಾಪಹರ, ರಾಮ ರಾಮ ಎನ್ನಿರೋ. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು, ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಶತಕೋಟಿ ರಾಮಾಯಣದ ಬೀಜಾಕ್ಷರ, ರಾಮ ರಾಮ ಎನ್ನಿರೋ. ಕ್ಷಿತಿಜಯ ಪ್ರಾಣವಲ್ಲಭ ಶ್ರೀ ದಶರಥ, ರಾಮ ರಾಮ ಎನ್ನಿರೋ. ಪಾಮರರೆಲ್ಲರೂ ಪಂಡಿತರಾದರು, ರಾಮ ರಾಮ ಎನ್ನಿರೋ. ಆ ಮೋಕ್ಷಕರ ತಳವಾಹುದು ಕೊಂಡಾಡೆ, ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಮಖಕೋಟಿಗಧಿಕ ಮಹಾಪುಣ್ಯದಾಯಕ, ರಾಮ ರಾಮ ಎನ್ನಿರೋ. ಮುಕ್ತ ಮುಕ್ತಾರ್ಜಿತ ಕರುಣವಾರಿನಿಧಿ, ರಾಮ ರಾಮ ಎನ್ನಿರೋ. ಭಕ್ತ ವತ್ಸಲ ಭಾಗ್ಯ ಭೂಷಿತ ಭವಹರ, ರಾಮ ರಾಮ ಎನ್ನಿರೋ. ನಿಖಿಲ ಭುವನಪತಿ ಬ್ರಹ್ಮಾದಿ ಸುರವಂದ್ಯ, ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಜ್ಞಾನಾನಂದ ಬಲಾತ್ಮ ಪರ ಬ್ರಹ್ಮ, ರಾಮ ರಾಮ ಎನ್ನಿರೋ. ಮೌನಿನಿ ಕರ ಧ್ಯೇಯ ಪುಣ್ಯ ಪುರುಷ ಗೆಹ, ರಾಮ ರಾಮ ಎನ್ನಿರೋ. ಪ್ರಸನ್ನ ಮೂರುತಿ ಪ್ರಸನ್ನಾನನ ಪರಮಾತ್ಮ, ರಾಮ ರಾಮ ಎನ್ನಿರೋ. ಪ್ರಸನ್ನ ನಿಲಯ ನಿತ್ಯ ಪ್ರಸನ್ನ ವೆಂಕಟರಾಮ, ರಾಮ ರಾಮ ಎನ್ನಿರೋ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ಸೀತಾರಾಮ್, ರಾಮ ರಾಮ ಜಯ ಸೀತಾರಾಮ್. ಶ್ರೀರಾಮನವಮಿಯ ಆಚರಣೆಯು ಎಲ್ಲ ಹಬ್ಬಗಳಿಗಿಂತ ಸರಳ ಮತ್ತು ಸುಲಭ. ಇದನ್ನು ದೇಶದೆಲ್ಲೆಡೆ ಬಹಳಷ್ಟು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆ. ಉತ್ತರ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಶ್ರೀರಾಮನವಮಿಯ ದಿನ ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಆರಂಭವಾಗುತ್ತೆ. ಏಕೆ ಅಂದರೆ ಶ್ರೀರಾಮ ಶಕ್ತಿಯ ಪ್ರತೀಕವಾಗಿರುವ ಸೂರ್ಯನ ವಂಶಸ್ಥ ಅಂತ. ನಮ್ಮ ಹಬ್ಬಗಳನ್ನೆಲ್ಲ ಆಯಾ ಕಾಲಮಾನಕ್ಕೆ ಮತ್ತು ಹವಾಗುಣಕ್ಕೆ ತಕ್ಕಂತೆ ಆಚರಿಸ್ತೇವೆ. ಶ್ರೀರಾಮನವಮಿಯು ಚೈತ್ರ ಮಾಸ ಅಂದರೆ ಬಿರು ಬೇಸಿಗೆಯಲ್ಲಿ ಬರೋದ್ರಿಂದ ದೇಹವನ್ನು ತಂಪುಗೊಳಿಸುವ ಸಲುವಾಗಿ ಪಾನಕ ಮತ್ತು ಕೋಸುಂಬರಿಯನ್ನು ನೈವೇದ್ಯವಾಗಿಟ್ಟು ಪ್ರಸಾದವಾಗಿ ಸ್ವೀಕರಿಸುತ್ತೇವೆ. ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡ ನಂತರ ಶ್ರೀರಾಮನ ಭಂಟನಾದ ಹನುಮನನ್ನು ನೆನೆಯುತ್ತಾ ಭಜನೆ ಮಾಡೋಣವೇ?
ಬಾಲ ಹನುಮ ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಚಿಕ್ಕ ಬಾಲ ಹನುಮನಿಗೆ ಏನಾಯಿತಮ್ಮ ಏನಾಯಿತಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಶಂಕೆ ಇಲ್ಲದ ಗಡ ಲಂಕೆಗೆ ಹಾರಿ ಲಂಘಿಸಿ ಕೈ ಕಾಲು ನೊಂದಿದ್ದವೇನ ಶಂಕೆ ಇಲ್ಲದ ಗಡ ಲಂಕೆಗೆ ಹಾರಿ ಲಂಘಿಸಿ ಕೈ ಕಾಲು ನೊಂದಿದ್ದವೇನ ಆಕಾಶದ ಗಾಳಿ ಸಾಕು ಸೋಕೀತೆಂದು ಆಕಾಶದ ಗಾಳಿ ಸಾಕು ಸೋಕೀತೆಂದು ತಿರುಗಾಲಾರೆನೆಂದು ಕುಳಿತಿದ್ದನೇನ ಕುಳಿತಿದ್ದನೇನ ಬಾಲ ಹನುಮ ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಹಸಿದು ಬಂದ ಮುದ್ರಿಕೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲವಮ್ಮ ಹಸಿದು ಬಂದ ಮುದ್ರಿಕೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲವಮ್ಮ ಅಸುರಾರ ವನಕೋಗಿ ಹಣ್ಣು ಮೆಲ್ಲೆಂದರೆ ಅಸುರಾರ ವನಕೋಗಿ ಹಣ್ಣು ಮೆಲ್ಲೆಂದರೆ ಅಸುರಾರ ಕಂಡೂತ ಅಂಜಿದನೇನ ಅಂಜಿದನೇನ ಬಾಲ ಹನುಮ ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಆಕಾಶ ಮಾರ್ಗದಿ ರಾಮನ ನುಡಿ ಕೇಳಿ ಭರದಿಂದಲಿ ಲಂಕಾಪುರವ ನೇರಿದ ಆಕಾಶ ಮಾರ್ಗದಿ ರಾಮನ ನುಡಿ ಕೇಳಿ ಭರದಿಂದಲಿ ಲಂಕಾಪುರವ ನೇರಿದ ರಾಮ ರಾವಣ ಬಂದ ವಿಭೀಷಣ ಗೆದ್ದ ಶ್ರೀರಾಮ ರಾವಣ ಬಂದ ವಿಭೀಷಣ ಗೆದ್ದ ಪುರಂದರ ವಿಠಲನ ಮೆಚ್ಚಿದನೇನ ಮೆಚ್ಚಿದನೇನ ಬಾಲ ಹನುಮ ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಚಿಕ್ಕ ಬಾಲ ಹನುಮನಿಗೆ ಏನಾಯಿತಮ್ಮ ಏನಾಯಿತಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ. ಸಾಮಾನ್ಯ ಮಾನವನಂತೆ ಬದುಕಿದರೂ ತನ್ನ ಬಾಳ್ವೆಯ ಮೂಲಕವೇ ಮಾನವ ಬದುಕಿಗೆ ಹಲವು ಆದರ್ಶಗಳನ್ನು ತೋರಿಸಿಕೊಟ್ಟವನು ರಾಮ. ರಾಜನಾಗಿ ಹೇಗಿರಬೇಕು, ತಂದೆ ತಾಯಿಗೆ ಮಗನಾಗಿ ಹೇಗಿರಬೇಕು, ಪತ್ನಿಗೆ ಪತಿಯಾಗಿ ಹೇಗಿರಬೇಕು, ಗೆಳೆಯನಿಗೆ ಗೆಳೆಯನಾಗಿ ಹೇಗಿರಬೇಕು, ಮಕ್ಕಳಿಗೆ ತಂದೆಯಾಗಿ ಹೇಗಿರಬೇಕು, ಹೀಗೆ ಹಲವು ಉನ್ನತ ಆದರ್ಶಗಳ ಸಾಕ್ಷಾತ್ ಸ್ವರೂಪವೇ ಶ್ರೀರಾಮ. ಆದ್ದರಿಂದಲೇ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಜೊತೆಗೆ ತ್ಯಾಗ ಎಂಬ ಮಾರ್ಗದರ್ಶಕ ಸೂತ್ರವನ್ನು ಲೋಕ ಜೀವನಕ್ಕೆ ತನ್ನ ನಡವಳಿಕೆಯ ಮೂಲಕ ತೋರಿಸಿಕೊಟ್ಟವನು ಶ್ರೀರಾಮ. ಶ್ರೀರಾಮನ ತ್ಯಾಗಗುಣ ಮತ್ತು ಸತ್ಯ ಧರ್ಮ ನಿಷ್ಠೆ ಸರ್ವರಿಗೂ ಆದರ್ಶವಾಗಲಿ ಎಂದು ಹಾರೈಸೋಣ. ಇದುವರೆಗೆ ಶ್ರೀರಾಮನವಮಿ ಪ್ರಯುಕ್ತ ಮಡಿಕೇರಿಯ ಶ್ರುತಿಲಯ ತಂಡದವರಿಂದ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಗೆಳತಿಯರು ಸವಿತಾ ಗುರುಪ್ರಸಾದ್, ಸ್ವಾತಿ ಅರುಣ್ ಕುಮಾರ್, ತನು ಟಿ ರಾವ್, ಮಮತಾ ಶಾಸ್ತ್ರಿ ಹಾಗೂ ಆರತಿ ಭಟ್. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.